ಯಾಕೆ ಮಾಡಲಿಲ್ಲ ಇಲ್ಲಿವರೆಗೆ ಇವರು? ಮಂಡ್ಯ ಅಂತಾರಲ್ಲ, ನಂದು ಮಂಡ್ಯ ನಂದು ಅಂತ ಹಿಂಗೆ ಅಂತಾರಲ್ಲ, ಯಾಕೆ ಯೂನಿವರ್ಸಿಟಿ ಮಾಡಲಿಲ್ಲ ಅವರು ಅಧಿಕಾರ ಇದ್ದಾಗ? ಚಲುವರಾಯಸ್ವಾಮಿನೇ ಬರಬೇಕಾಗಿತ್ತ ಯೂನಿವರ್ಸಿಟಿ ಮಾಡಲಿಕ್ಕೆ? ಯೂನಿವರ್ಸಿಟಿ ಮಾಡಿ ನಾನು ಸುಮ್ಮನೆ ಇಲ್ಲ, ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ 70 ಕೋಟಿ ರಿಲೀಸ್ ಮಾಡಿಸಿದ್ದೀನಿ, ಬೇರೆ ಬೇರೆ ಡೆವಲಪ್ಮೆಂಟ್ಗೆ 25 ಕೋಟಿ ರಿಲೀಸ್ ಮಾಡಿಸಿದ್ದೀನಿ. ಯಾವ ನೋಡ್ರಿ, ನಾನು ನಮ್ಮಪ್ಪ ದೊಡ್ಡ ರಾಜಕಾರಣಿ ಅಲ್ಲ, ಒಬ್ಬ ರೈತನ ಮಗ, ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಹಳ್ಳಿಯಿಂದ ಬಂದಿದ್ದೀನಿ, ಅವತ್ತಿಂದನೂ ಹೋರಾಟ ಮಾಡ್ಕೊಬಂದಿದ್ದೀನಿ. ನಾನು ರಾಜಕಾರಣದಲ್ಲಿ ಈ ಜಿಲ್ಲೆ ಜನ, ಈ ಕ್ಷೇತ್ರದ ನಾಮಂಗಲ ಕ್ಷೇತ್ರದ ಜನ ನನ್ನ ಕೈ ಹಿಡಿದಿದ್ದಾರೆ ವಿನ ಅವತ್ತಿನ ಕಾಲಕ್ಕೆ ಹೇಳ್ತಾರೆ, ಯಾರೋ ಕಾರ್ಯಕರ್ತರು ಗೊತ್ತಿಲ್ಲದೆ ಇರೋ ಒಬ್ಬ ದೇವೇಗೌಡರು ಬೆಳೆಸಿದ್ರು, ಕುಮಾರಸ್ವಾಮಿ ಬೆಳೆಸಿದ್ರು ಅಂತ. 99ರಲ್ಲಿ ಚುನಾವಣೆ ನಿಂತ್ಕೊಂಡಾಗ ನಾನು ಒಬ್ಬನೇ ಗೆದ್ದಿದ್ದನು. 94ರಿಂದ 99 ನಮ್ಗೆ ಕಿರುಕುಳ ಕೊಟ್ಟಿದ್ದರು. ಬಟ್ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಸರ್, ಕುಮಾರಸ್ವಾಮಿ ಅವರು ಸರ್ CSR ಫಂಡ್ ಬಿಟ್ಟು ಯಾವುದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸರ್? ಸ್ಪೆಷಲ್ ಅನುದಾನವ ಕೇಂದ್ರ ಕೊಡ್ತಾ ಇಲ್ವಾ ಅಥವಾ ಇವ್ರು ತರಕ್ಕೆ ವಿಫಲ ಆಗ್ತಾ ಇದ್ದಾರೆ ಸರ್? ಎರಡೂ ಒಂದೇ ಇಲ್ವೇ? ಕೇಂದ್ರ ಕೊಡಲ್ಲ, ವಿಫಲ, ಎರಡೂ ಒಂದೇ ಇರ್ಬೇಕು. ಟ್ರೈ ಮಾಡ್ತಾ ಇಲ್ವಾ ಅಂತ ಅವ್ರನ್ನೇ ಕೇಳ್ಬೇಕು, ಅವ್ರನ್ನೇ ಕೇಳ್ಬೇಕು ನೀವು. ನಾನು ಮಾತಾಡದೇ ಇರೋದ್ರಿಂದ ಅವ್ರು ಬರ್ತಾ ಇಲ್ಲ ಅಂತೇಳಿ ನಾವು ರಾಜ್ಯದಲ್ಲಿ ನಡೆಯೋದು ಯಾವುದೋ ನಿಲ್ಲಿಸ್ತೀವಾ? ಇಲ್ಲ. ನಾನು ಹೋಗ್ತಾ ಇಲ್ಲ ಅಂತ ಅವರು ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಅವರು ನಾನು ಹೋಗ್ತೀನೋ ಬಿಡ್ತೀನೋ ದಿಸಾ ಮೀಟಿಂಗ್ನಲ್ಲಿ ರಿವ್ಯೂ ಮಾಡೋದು ಒಂದು ಭಾಗ, ಒಂದು ಕರ್ತವ್ಯ. MP ಆಗಿ ಎಲ್ಲ ಮಾಡ್ತಾರೆ, ರಿವ್ಯೂ ಮಾಡಲಿ. ಅವರು ಕೇಂದ್ರದ ಅನುದಾನದ ಇದನ್ನು ಸ್ಕೀಮ್ಗಳನ್ನ ಮಾತ್ರ ಅವರು ದಿಸಾ ಮೀಟಿಂಗ್ನಲ್ಲಿ ಒಂದು ಲಿಮಿಟೇಷನ್ ಇದೆ, ಅದನ್ನು ಮಾಡಲಿ. ತಂದೇನು ತಪ್ಪೇನಿಲ್ಲ ಅಥವಾ ಬೇಡ ಅಂತ ಹೇಳಲ್ಲ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಏನಾರು ಒಂದು ಹೇಳಿದೆ, ಒಂದು ನೋಡ್ರಿ 2000 ಕೋಟಿ ನಮ್ಮ ನ್ಯಾಷನಲ್ ಹೈವೇ ರೋಡ್ಗಳಿಗೆ ಅಥವಾ ಒಂದಷ್ಟು ನ್ಯಾಷನಲ್ ಹೈವೇ ಅಪ್ಗ್ರೇಡ್ ಮಾಡಲಿ, ಅಥವಾ NH ಇಂದ ಒಂದು 2000 ಕೋಟಿ ದುಡ್ಡನ್ನು ತರಲಿ. ನಾನು ಐ ಆಮ್ ವೆರಿ ಹ್ಯಾಪಿ, ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಅಥವಾ ನಮ್ಮ ಶುಗರ್ ಫ್ಯಾಕ್ಟ್ರಿಗೇನೋ 6ನೇ ತಾರೀಕು ನಾನು ಮಾತಾಡ್ತೀನಿ ಅಂತ ಹೇಳೋರಂತೆ. ಶುಗರ್ ಫ್ಯಾಕ್ಟ್ರಿ 3 ಸ್ಟೇಜ್ ತೊಗೊಂಡಿದ್ರು. ನಿಂತೋಗಿದ್ದಂಥ ಶುಗರ್ ಫ್ಯಾಕ್ಟ್ರಿನ ರನ್ ಮಾಡೋದಕ್ಕೆ 50 ಕೋಟಿ ಕೊಟ್ಟಿದ್ದೀವಿ. ಈ ಸಲ 10 ಕೋಟಿ ಕೊಟ್ಟಿದ್ದೀವಿ. ಮಧ್ಯ 59 ಕೋಟಿ ಮನ್ನಾ ಮಾಡಿಸಿದ್ದೀವಿ, 53 ಕೋಟಿ ಮನ್ನಾ ಮಾಡಿಸಿದ್ದೀವಿ. ಅದ್ರ ಮುಂದೆ IT ಇದರಲ್ಲಿ ಒಂದಷ್ಟು ಮನ್ನಾ ಮಾಡಿಸಿದ್ದೀವಿ. ಈಗ ಸೆಕೆಂಡ್ ಸ್ಟೇಜ್ನಲ್ಲಿ ಬಾಯ್ಲಿಂಗ್ ಹೌಸ್ ತೊಗೋಬೇಕು ಅಂತಿದ್ದೀವಿ. ಥರ್ಡ್ ಸ್ಟೇಜಲ್ಲಿ ಡಿಸ್ಟರಿ ತೊಗೋಬೇಕು ಅಂತಿದ್ದೀವಿ. ಸೊ ಅವ್ರೇನೋ ಮಾಡ್ತೀನಿ ಅಂತ, ಅವ್ರೇನಾರ 100 ಕೋಟಿ ಕೊಡ್ತಾರಾ? CSR ಫಂಡಲ್ಲೇನೋ ಕೊಡ್ತೀನಿ ಅಂತಿದ್ದಂತೆ. 200 ಕೋಟಿ ಕೊಡ್ತಾರಾ? 300 ಕೋಟಿ ಕೊಡ್ತಾರಾ? ಅವ್ರು 100 ಕೋಟಿ ಕೊಡ್ತೀವಿ 300 ಕೋಟಿ ಕೊಡ್ತೀವಿ ಅಂದ್ರೂ ಆ ಕಮಿಟ್ಮೆಂಟು ಯಾವ ಕಂಪ್ನಿಯವ್ರು ಕೊಡ್ತಾರೆ ಅದನ್ನು ನಮ್ಮ ಶುಗರ್ ಫ್ಯಾಕ್ಟ್ರಿ MDಗೆ, ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರಿಗೆ ಕಮಿಟ್ಮೆಂಟ್ ಕೊಟ್ಟರೆ ನಮ್ಮ ಶುಗರ್ ಸೆಕ್ರೆಟ್ರಿಯಿಂದ ಕ್ಯಾಬಿನೆಟಿಗೆ ತೊಗೊಂಡೋಗಿ ಆ CSR ಫಂಡು ನಾವು ಕೊಡ್ತಾ ಇರ್ತಕ್ಕಂಥದ್ದು ಸೇರಿ ಅದನ್ನು ನಾವು ಮಾಡ್ಬೋದು. ಅದನ್ನು ಪಾಸಿಟಿವ್ ಆಗಿ ಕೊಡೋದಾದರೆ ಕೊಡಲಿ, ಸಂತೋಷ. ನಾನು ಅಡ್ವಾನ್ಸಾಗಿ ವೆಲ್ಕಮ್ ಮಾಡ್ತೀನಿ. ಸುಮ್ಮನೆ ಏನೋ ಕತೆ ಹೇಳಿದ್ರೆ ರೀ, ನಾನು ಒಂದು ಸಾಕ್ಬಿಡ, ಏನೂ ಇಲ್ಲ, ಕಾಂತಿನೂ ಇಲ್ಲ, ಏನೂ ಇಲ್ಲ.